ಮೇಡಮ್ ನಮ್ಮ ಹತ್ರ ಪವರ್ ಸೇವರ್ ಅಂತ ಹೇಳಿ ಸಿಗುತ್ತೆ, ಡಿವೈಸ್ ಸಿಗುತ್ತೆ. ಇದು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಇದು ಡೊಮೆಸ್ಟಿಕ್ ಅಂಡ್ ಕಮರ್ಷಿಯಲ್ ಯೂಸ್ ಆಗುತ್ತೆ. ಯಾವ ತರ ಅಂದ್ರೆ ಮೇಡಮ್, ಇದು ಕಮರ್ಷಿಯಲ್ ನಿಮ್ ಬಿಲ್ ಜಾಸ್ತಿ ಬರ್ತಾ ಇರುತ್ತೆ. ಕಮರ್ಷಿಯಲ್ 3 ಫೇಸ್ ಯೂಸ್ ಮಾಡ್ತಿರ್ತಾರೆ, ಅಲ್ಲಿ ಇಂಡಕ್ಟಿವ್ ಲೋಡ್ ಜಾಸ್ತಿ ಇರುತ್ತೆ, ಮಿಷನರಿಗಳು ಎಲ್ಲ ರನ್ ಆಗ್ತಾ ಇರುತ್ತೆ. ಅದರಲ್ಲಿ ಫ್ಲಕ್ಚುಯೇಷನ್ ಲೀಕೇಜ್ ವೇಸ್ಟ್ ಆಗಿ ನಿಮ್ಗೆ ರೀಡಿಂಗ್ ಜಾಸ್ತಿ ಬರುತ್ತೆ. ನೋಡಿ ಮೇಡಮ್, 3 ಲೈಟ್ ರನ್ ಆಗ್ತದೆ, ಓನ್ಲಿ ಇಷ್ಟು ರೀಡಿಂಗ್ ಬರ್ತದೆ. ಬಿಫೋರ್ ರೀಡಿಂಗ್ 1.20 ಇದೆ, ಆಫ್ಟರ್ ರೀಡಿಂಗ್ ನೋಡಿ ಜಸ್ಟ್ ಪ್ಲಗ್ ಮಾಡ್ಬೇಕು. ಇದು 0.864 ಗೆ ರೆಡ್ಯೂಸ್ ಆಗುತ್ತೆ. ಹೇಗೆ ಅಂದ್ರೆ ಮೇಡಮ್, ಇದ್ರ ಒಳಗಡೆ ಬಂದು RC ಸರ್ಕ್ಯೂಟ್ ಇರುತ್ತೆ, ರಿಜಿಸ್ಟಿಂಗ್ ಕೆಪಾಸಿಟರ್ ಇದೆ. ಕೆಪಾಸಿಟರ್ ವರ್ಕ್ ಏನ್ ಮಾಡುತ್ತೆ ಹೇಳಿ ಮೇಡಮ್, ಇಂಡಸ್ಟ್ರಿ ಪವರ್ ದೊಡ್ಡ ಕೆಪಾಸಿಟರ್ ಹಾಕಿ ಪವರ್ ಫ್ಯಾಕ್ಟರ್ ಮೇಂಟೈನ್ ಮಾಡ್ತಾರಲ್ವಾ, ಇದರಲ್ಲಿ ಕೂಡ ಸ್ಮಾಲ್ ಕೆಪಾಸಿಟರ್ ಇರುತ್ತೆ. ಕೆಪಾಸಿಟರ್ ಏನ್ ಮಾಡುತ್ತೆ ಅಂದ್ರೆ ಮೇಡಮ್, ನಿಮ್ಮ ಮನೇಲಿ ಇಂಡಕ್ಟಿವ್ ಲೋಡ್ ಇರ್ತಲ್ಲ ಮೇಡಮ್, ಫ್ರಿಡ್ಜ್, ಗೀಸರ್, AC, ಕಾಯಿಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, EV ಬೈಕ್, EV ಕಾರ್ಡ್ ಕೂಡ ಇರುತ್ತೆ. ಅಲ್ಲಿ ಏನ್ ಕನ್ಸಂಪ್ಷನ್ ಆಗುತ್ತೆ ಮೇಡಮ್, ಅದ್ರಲ್ಲಿ 30% ರೆಡ್ಯೂಸ್ ಮಾಡಿ ಕೊಡುತ್ತೆ. ರೀಸನ್ ಏನಂದ್ರೆ ಇದ್ರಲ್ಲಿ ಬಂದು RC ಸರ್ಕ್ಯೂಟ್ ಇರುತ್ತೆ. ರಿಜಿಸ್ಟಿಂಗ್ ಕೆಪಾಸಿಟರ್ ಏನ್ ಮಾಡುತ್ತೆ ಅಂದ್ರೆ, ಬಿಫೋರ್ ಇನ್ಸ್ಟಾಲ್ ಮಾಡಿದ್ರೆ ಈ ತರ ಸರ್ಜಿಂಗ್ ಲೀಕೇಜ್ ವೇಸ್ಟೇಜ್ ಆಗ್ತಾ ಇರುತ್ತೆ. ಸರ್ಜ್ ಲೀಕೇಜ್ ವೇಸ್ಟೇಜ್ ಆದ್ರೆ ಸರ್ ನಿಮ್ಗೆ ಯೂನಿಟ್ ರೀಡಿಂಗ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆಫ್ಟರ್ ಇನ್ಸ್ಟಾಲ್ ಮಾಡೋನಿಂದ ನೋಡಿ, ಬಿಫೋರ್ ರೀಡಿಂಗ್ ನೋಡಿ 1.20 ಇದೆ, ಆಫ್ಟರ್ ರೀಡಿಂಗ್ ನೋಡಿ ಜಸ್ಟ್ ಪ್ಲಗ್ ಮಾಡ್ಬೇಕು, 0.63 ಗೆ ರೆಡ್ಯೂಸ್ ಆಗುತ್ತೆ. ಎಸ್ ಮೇಡಮ್, ಲಾಸ್ ಆಗಲ್ಲ. ಇಂಡಸ್ಟ್ರಿ ಪವರ್ ಕಂಪಲ್ಸರಿ ಹಾಕ್ಲೇಬೇಕು ಮೇಡಮ್, ಇಲ್ಲಾಂದ್ರೆ ನಿಮ್ ಪೆನಾಲ್ಟಿ ಹಾಕ್ತಾರೆ. ಇದು ಡೊಮೆಸ್ಟಿಕ್ ಗೋಸ್ಕರ ಕೊಡ್ತಾ ಇರೋದು. ನಿಮ್ ಬಿಲ್ ಜಾಸ್ತಿ ಬರುತ್ತಲ್ವಾ, ಗೊತ್ತಿರಲ್ದವ್ರಿಗೆ ಅವೇರ್ನೆಸ್ ಮೂಡಿಸೋಕೋಸ್ಕರ ಈ ತರ ಮಾಡ್ತಾರೆ. ಇದು ಆಕ್ಚುಲಿ ಪ್ರೈಸ್ ಮೇಡಮ್, ನಮ್ಮ ಮಾರ್ಕೆಟ್ ಪ್ರೈಸ್ 2300 ಇದೆ. ಇದು ಸ್ವದೇಶಿ, ಇದು ನಾವು ಇಲ್ಲ ಬೆಂಗಳೂರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಿಂದ ಸ್ವದೇಶಿ ಮ್ಯಾನುಫ್ಯಾಕ್ಚರ್ ಬಂದು ಓನ್ಲಿ 1000 ರೂಪೀಸ್ ಆಗುತ್ತೆ ಮೇಡಮ್ ನಿಮ್ಗೆ. ನೋ ಮೇಡಮ್, ಎಂಟರ್ ಹೌಸ್ ಕಂಟ್ರೋಲ್ ಮಾಡುತ್ತೆ, ಬರೀ ಫ್ರಿಡ್ಜ್ ಅಂತ ಇಲ್ಲ ಮೇಡಮ್. 1 ಮೀಟರ್ಗೆ 1 ಮನೇಲಿ 1 BHK, 2 BHK, 3 BHK ಇರುತ್ತೆ, ಇಲ್ಲ ಡುಪ್ಲೆಕ್ಸ್ ಮನೆ ಇರುತ್ತೆ. ಟೋಟಲ್ ಹೌಸ್ಗೆ ಯೂಸ್ ಆಗುತ್ತೆ ಮೇಡಮ್. 1 ಮೀಟರ್ 1 ಡಿವೈಸ್ ಮೇಡಮ್. ಇಲ್ಲಿದೆ ನೋಡಿ ಮೇಡಮ್, SR RS ಪವರ್ ಸೇವರ್ ಅಂತ ಹೇಳಿ ಮೇಡಮ್. ನಮ್ ನಂಬರ್ ವಾಟ್ಸ್ಆಪ್ ಇದು ಇರುತ್ತೆ, ಮೇಲ್ ಮಾಡ್ಬೇಕು ಮೇಡಮ್. ನಮಗೆ ಮೇಲ್ ಮಾಡಿದ್ರು ಕೂಡ ರಿಪ್ಲೈ ಮಾಡ್ತೀವಿ. www.rspowersaver ಅಂತ ಹೇಳಿ 84 ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಇದು ಕಾಲ್ ಮಾಡಿ. ವೆಲ್ಕಮ್. ಪ್ರಕಾಶ್ ಅಂತ ಹೇಳಿ ನಮ್ದು 911 021 8753.